ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಹುಲಿ ಹೊಟ್ಟೆಲಿ ಇಲಿ ಉಡ್ತಂತೆ ಅನ್ನುವಂತಹ ಗಾದೆಯನ್ನ ನೀವೆಲ್ಲ ಕೇಳೇ ಇರ್ತೀರ. ಇದಕ್ಕೆ ಹೋಲಿಕೆ ಆಗುವಂತಹ ರೀತಿಯಲ್ಲಿ ರಾಜ್ಯದಲ್ಲಿ ಒಂದು ಕುಟುಂಬ ಇದೆ. ಆ ಕುಟುಂಬದಲ್ಲಿ ಹುಲಿಯಂತೆ ಹುಟ್ಟಿರುವಂತಹ ಗೌಡ್ರಿಗೆ ಇಲಿಯಂತ ಒಬ್ಬ ಮಗ ಹುಟ್ಟಾನೆ. ಇನ್ನ ಕೇಳ್ಬೇಕಾ? ಇಲಿ ಹೊಟ್ಟೆಲಿ ಹುಲಿ ಅಂತೂ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಇಲಿ ಹೊಟ್ಟೆಲಿ ಇಲಿನೇ ಹುಟ್ಟಬೇಕು. ಏನಪ್ಪಾ ಇದು, ಯಾವ ಕುಟುಂಬದ ಬಗ್ಗೆ ಹೇಳ್ತಿದ್ದಾರೆ ಅಂತ ನೀವು ಅನ್ಕೋಬಹುದು. ಕರ್ನಾಟಕದಲ್ಲಿ ಗೌಡ್ರು ಅಂದ್ರೆ ನೆನಪಾಗೋದು ದೇವೇಗೌಡರು ಮಾತ್ರ. ಅದೇ ದೊಡ್ಡಗೌಡ್ರ ಕುಟುಂಬದಲ್ಲಿ ಹುಟ್ಟಿರುವಂತಹ ಒಬ್ಬ ಮಹಾನ್ ಪುರುಷನ ಸ್ಟೋರಿ ಹೇಳ್ತೀವಿ, ಕೇಳಿ. ಸಲಿಂಗ ಕಾಮಿ ಅನ್ನುವಂತಹ ಪದ ಕೇಳಿದಾಗ ನಿಮ್ಗೆ ತಕ್ಷಣ ನೆನಪಾಗೋದು ಯಾರು ಹೇಳಿ? ನಾವು ಹೇಳೋಕೆ ಹೊರಟಿರುವಂತಹ ಸ್ಟೋರಿ ಯಾರ್ದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಹೌದು, ನಿಮ್ಮ ಊಹೆ ಸರಿಯಾಗಿನೇ ಇದೆ. ಆ ಸಲಿಂಗಕಾಮಿ ಅಂತ ಹೇಳ್ತಾರಲ್ಲ, ಅವರು ಬೇರೆ ಯಾರು ಅಲ್ಲ, ದುರಹಂಕಾರಿ ಅಮ್ಮ ಭವಾನಿ, ಹೆಣ್ಣು ಮಕ್ಕಳ ಪೀಡಕ ಅಂತ ಜೀವಾವಧಿ ಶಿಕ್ಷೆ ಅನುಭವಿಸ್ತಿರುವಂತಹ ಪ್ರಜ್ವಲ್ ರೇವಣ್ಣನ ಸಹೋದರ ಸೂರಜ್ ರೇವಣ್ಣ. ಹೌದು, ಒಂದ್ ಕಡೆ ತಮ್ಮ ಪ್ರಜ್ವಲ್ ರೇವಣ್ಣ ಯಾವ ಮಹಿಳೆಯರನ್ನ ಬಿಡಲ್ಲ ಅಂತಾರೆ, ಇತ್ತ ಅಣ್ಣ ಯಾವ ಗಂಡಸರನ್ನು ಬಿಡಲ್ಲ ಅನ್ನುವಂತಹ ಸುದ್ದಿ ಸದ್ ಮಾಡ್ತಾ ಇದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಜೈಲು ಪಾಲಾಗಿದ್ದು ಆಯ್ತು. ಇತ್ತ ಅಣ್ಣ ಪಕ್ಷದ ಕಾರ್ಯಕರ್ತರನ್ನೇ ಬಿಡಲ್ಲ, ಕೆಲಸ ಕೊಡಿಸ್ತೀನಿ ಅಂತ ಗಂಡಸರನ್ನೇ ಟಾರ್ಗೆಟ್ ಮಾಡ್ತಾನೆ ಅನ್ನುವಂತಹ ಆರೋಪದಲ್ಲಿ ಸಿಲುಕಿದ್ದು ಆಯ್ತು. ಇದರಿಂದ 90 ವರ್ಷ ದಾಟಿದ್ರೂ ಕೂಡ ಗಟ್ಟಿಮುಟ್ಟಾಗಿ ಇದ್ದಂತಹ ತಾತನನ್ನ ನರಳಿ ಸಾಯುವಂತಹ ಸ್ಥಿತಿಗೆ ತಳ್ಳಿದ್ದು ಆಯ್ತು. ಹೌದು, ವಿಧಾನ ಪರಿಷತ್ ಸದಸ್ಯನಾಗಿರುವಂತಹ ಸೂರಜ್ ರೇವಣ್ಣ ಒಬ್ಬ ಸಲಿಂಗಕಾಮಿ. ಇದು ನಾವು ಹೇಳ್ತಿರೋದಲ್ಲ ರೀ. ಈತನ ಜೊತೆ ಸಪ್ತಪದಿ ತುಳಿದಂತಹ ಆತನ ಪತ್ನಿಯೇ ಈ ರೀತಿಯಾದಂತಹ ಆರೋಪವನ್ನ ಮಾಡಿ ಡಿವೋರ್ಸ್ ಕೂಡ ಪಡೆದಿದ್ರು. ಈ ವಿಚಾರ ಎಲ್ರಿಗೂ ಸಹ ಗೊತ್ತಿರೋದೆ. ಅದಕ್ಕೂ ಮೀರಿ ಕೆಲ ದಿನಗಳ ಹಿಂದೆ ಈತ ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಿದ್ದಾನೆ ಅನ್ನುವಂತಹ ಆರೋಪಗಳು ಸಹ ಹೊರಬಂತು. ಇಷ್ಟೆಲ್ಲ ಆರೋಪಗಳನ್ನ ಹೊತ್ತಿರುವಂತಹ ಸೂರಜ್ ರೇವಣ್ಣನನ್ನ ಸಲಿಂಗಕಾಮಿ ಅಂತ ಎಲ್ಲೆಡೆ ಹೇಳ್ತಾರೆ. ಕೆಲಸ ಕೊಡಿಸುವಂತಹ ನೆಪದಲ್ಲಿ ಈತ ಗಂಡಸರ ಮೇಲೇನೆ ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾ ಇದ್ದ. ಇನ್ನು ಯಾರು ಊಹಿಸಲಾಗದಂತಹ ಒಂದು ಆರೋಪ ಸೂರಜ್ ಮೇಲೆ ಇದೆ. ಅಮಾವಾಸ್ಯೆ ದಿನದಂದು ಸೂರಜ್ ರೇವಣ್ಣ ಕೈಗೆ ಬಳೆ ತೊಟ್ಟು ಸೀರೆಯನ್ನ ಉಡ್ತಾರೆ ಅಂತೆ. ಈ ರೀತಿಯಾದಂತಹ ಮಾತುಗಳು ಸಹ ಈಗಾಗಲೇ ಎಲ್ಲೆಡೆ ಸದ್ದನ್ನ ಮಾಡ್ತಾ ಇದೆ. ಆದ್ರೆ ಅದು ಸುಳ್ಳೋ ನಿಜಾನೋ ಅನ್ನೋದು ಇನ್ನೂ ಬೆಳಕಿಗೆ ಬರಬೇಕಾಗಿದೆ. ಇನ್ನು 1998 ಜನವರಿ 1 ಹುಟ್ಟಿರುವಂತಹ ಈ ಸೂರಜ್ ರೇವಣ್ಣ 2015ರಲ್ಲಿ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ MBBS ಪದವಿಯನ್ನ ಪಡಿತಾರೆ. ಜೊತೆಗೆ ಮಾಸ್ಟರ್ ಆಫ್ ಸೈನ್ಸ್ ಅನ್ನುವಂತಹ ಉನ್ನತ ಪದವಿಯನ್ನ ಸಹ ಪಡೆದುಕೊಂಡಿದ್ದಾರೆ. ಇನ್ನು 2021 ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸದಸ್ಯ ಕೂಡ ಆಗ್ತಾರೆ. 33 ಕೋಟಿ ಆಸ್ತಿ ಸಹ ಸೂರಜ್ ರೇವಣ್ಣ ಹೆಸರಲ್ಲಿ ಇದೆ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಅತ್ತ ತಾತ HD ದೇವೇಗೌಡರು ಮಾಜಿ ಪ್ರಧಾನಿ, ಇತ್ತ ಚಿಕ್ಕಪ್ಪ ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ, ಅಪ್ಪ ರೇವಣ್ಣ ಶಾಸಕ. ಇಂತಹ ಪ್ರತಿಷ್ಠಿತ ರಾಜಕೀಯ ಕುಟುಂಬದಲ್ಲಿ ಹುಟ್ಟಿದಂತಹ ಈ ಇಬ್ರು ದೊಡ್ಡ ಗೌಡ್ರ ಕುಟುಂಬದ ಮರ್ಯಾದೆಗೆ ಕಂಟಕವಾಗ್ಬಿಟ್ರಾ ಅನ್ನುವಂತಹ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಸಾಯುವಂತಹ ಕಾಲದಲ್ಲಿ ಆದ್ರೂ ಸಹ ತಾತನ ಜೊತೆ ನಿಂತು ಅವರಿಗೆ ನೆಮ್ಮದಿ ಕೊಡಬೇಕಾಗಿದ್ದಂತಹ ಮೊಮ್ಮಕ್ಕಳೇ ತಾತ ದೇವೇಗೌಡರ ನೆಮ್ಮದಿಯನ್ನ ಕಿತ್ಕೊಂಡಿದ್ದಾರ. ಒಂದು ಪ್ರಾದೇಶಿಕ ಪಕ್ಷವನ್ನ ಹುಟ್ಟುಹಾಕಿ ಅದರಿಂದ ದೇಶದೆಲ್ಲೆಡೆ ಗೌರವವನ್ನ ಪಡಿತಾ ಇರುವಂತಹ ಕುಟುಂಬದಲ್ಲಿ ಈ ರೀತಿ ಆಗ್ತಿರೋದು ವಿಪರ್ಯಾಸನೇ ಸರಿ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.